ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವ ಜನರೇ, ಈ ಮಾಧ್ಯಮದ ಮೂಲಕವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಸಂಧಿಸಲಿಕ್ಕೆ ನಾನು ಬಹು ಸಂತೋಷವುಳ್ಳವನಾಗಿದ್ದೇನೆ. ಬನ್ನಿರಿ, ನಾವು ಇಂದಿನ ವಾಕ್ಯ ಭಾಗದ ಒಳಗೆ ಪ್ರವೇಶ ಮಾಡೋಣ. ನಾವು ಈಗಾಗಲೇ ಕಳೆದ 3 ಸಂಚಿಕೆಗಳಲ್ಲಿ ಶಿಷ್ಯತ್ವದ ಪಾತ್ರಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾವು ಒಂದೊಂದು ಪೀಠಿಕೆಯಾಗಿ ಕಲಿಯುತ್ತಾ ಬರುತ್ತಿದ್ದೇವೆ. ಮೊದಲ ಬಾರಿ ನಾವು ಕಲಿತಾಗ ಫಲಪ್ರದನು, ಒಬ್ಬ ಶಿಷ್ಯನು ಮರು ಉತ್ಪತ್ತಿ ಮಾಡುವವನು ಅಥವಾ ಫಲವನ್ನು ನೀಡುವವನು ಎಂಬುದಾಗಿ ಆ ಒಂದು ಪೀಠಿಕೆ ಅಡಿಯಲ್ಲಿ ಕಲಿತುಕೊಂಡಿದ್ದೆವು. ಎರಡನೇ ಭಾಗದಲ್ಲಿ ನಾವು ಒಬ್ಬ ಶಿಷ್ಯನು ಆತ್ಮೀಕ ಸೈನಿಕನಾಗಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಒಬ್ಬ ಉತ್ತಮ ಸೈನಿಕನು ಹೇಗೆ ಆ ಶಿಷ್ಯತ್ವದಲ್ಲಿ ಮುಂದುವರಿಯಬಹುದು ಎಂಬುದಾಗಿ ಕೂಡ ಅದರಲ್ಲಿ ಕಲಿತಿದ್ದೇವೆ. ಮೂರನೇ ಭಾಗದಲ್ಲಿ ನಾವು ಕಲಿತುಕೊಂಡಿರ್ತಕ್ಕಂಥದ್ದು ಆತ್ಮೀಕ ಓಟಗಾರ. ನಾವೆಲ್ಲರೂ ಕೂಡ ಆತ್ಮೀಕ ವಲಯದಲ್ಲಿ ಓಟಗಾರರನ್ನಾಗಿ ಕರ್ತನು ನಮ್ಮನ್ನು ಕರೆದಿದ್ದಾನೆ. ಒಂದು ಜಯಬೇರಿಯನ್ನು, ಜಯಕರವಾದ ಓಟವನ್ನು ಓಡಲಿಕ್ಕೆ ಕರ್ತನು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ಶಿಷ್ಯತ್ವದ ಪಾತ್ರದಲ್ಲಿ ಕಲಿತುಕೊಂಡವು. ಇಂದು ಅದರ 4ನೇ ಭಾಗವಾಗಿ ಶಿಷ್ಯತ್ವದ ಪಾತ್ರಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಇಂದಿನ ಸಂದೇಶದ ಪೀಠಿಕೆ ವ್ಯವಸಾಯಗಾರನು. ಒಬ್ಬ ಶಿಷ್ಯನು ಮತ್ತೊಂದು ಪಾತ್ರವನ್ನು ಸಹ ವಹಿಸಿಕೊಳ್ಳಬಹುದು. ಯಾವುದಂದ್ರೆ, ಅವನು ಒಬ್ಬ ವ್ಯವಸಾಯಗಾರನಾಗಿದ್ದಾನೆ. ಫಲ ನೀಡುವವನೆಂಬುದಾಗಿ ನೋಡಿದ್ದೇವೆ, ಸೈನಿಕನೆಂಬುದಾಗಿ ನೋಡಿದ್ದೇವೆ, ಓಟಗಾರನೆಂಬುದಾಗಿ ನೋಡಿದ್ದೇವೆ. ಇಂದು ನಾವು ಈ ಶಿಷ್ಯನು ವ್ಯವಸಾಯಗಾರನಾಗಿದ್ದಾನೆ, ಆತ್ಮೀಕ ವ್ಯವಸಾಯಗಾರನು. ಪ್ರೀತಿಯುಳ್ಳ ದೇವಜನರೇ, 2 ತಿಮೋಥೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಪೌಲನು ತನ್ನ ಶಿಷ್ಯನಾದ ತಿಮೋಥೆಯನಿಗೆ ಈ ಪತ್ರಿಕೆಯನ್ನು ಬರೆಯುವಾಗ ಆತನು ತಾನೇ ಶಿಷ್ಯತ್ವದ ಆ 7 ಪಾತ್ರಗಳ ಕುರಿತಾಗಿ ಈ ಅಧ್ಯಾಯದಲ್ಲಿ ಉಲ್ಲೇಖ ಮಾಡಿದ್ದಾನೆ. ನಾವುಗಳು ಆ 7 ಭಾಗಗಳನ್ನು ಕಲೀಲಿಕ್ಕೆ ಹೋಗುತ್ತಿರುವಾಗ 4ನೇ ಭಾಗಕ್ಕೆ ಇಂದು ಪ್ರವೇಶ ಮಾಡಿದ್ದೇವೆ. ಆತನು ಒಬ್ಬ ಶಿಷ್ಯತ್ವದಲ್ಲಿ ಇರುವವನು ಏನೆಲ್ಲ ಪಾತ್ರಗಳನ್ನು ವಹಿಸಬಲ್ಲ ಎಂಬುದನ್ನು ಒಂದೊಂದನ್ನಾಗಿ ಪೌಲನು ತಾನೇ ಈ ತಿಮೋಥೆಯನಿಗೆ ವಿವರಿಸುತ್ತಿರುವಂಥದ್ದು. ವ್ಯವಸಾಯಗಾರನು ಎಂಬುದಾಗಿ ಯಾತಕ್ಕೆ ಈ ತಿಮೋಥೆಯನಿಗೆ ಪೌಲನು ಹೇಳುತ್ತಿದ್ದಾನೆ, ಅದಕ್ಕೆ ಆಧಾರವಾಗಿ ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳುವ. ಬನ್ನಿರಿ, 2 ತಿಮೋಥೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 6ನೇ ವಾಕ್ಯ ಭಾಗ. ವ್ಯವಸಾಯದ ಹುಟ್ಟುವಳಿಯಲ್ಲಿ ಮೊದಲನೆಯ ಪಾಲು ಕಷ್ಟ ಮಾಡಿದವನಿಗೆ ದೊರೆಯುತ್ತದೆ ಎಂಬುದೇ. ನಾವು ಇತರ ಭಾಷಾಂತರಗಳಲ್ಲಿ, ಆಂಗ್ಲ ಭಾಷಾಂತರಗಳಲ್ಲಿ, ವಿವಿಧವಾದ ಭಾಷಾಂತರಗಳಲ್ಲಿ ಓದುವಾಗ ಇದಕ್ಕೆ ಇನ್ನೊಂದು ಅರ್ಥವನ್ನು ಕೂಡ ನೀಡಬಹುದು. ಅಂದರೆ, ಶ್ರಮೆ ಪಡುವ, ಕಷ್ಟಪಟ್ಟು ವ್ಯವಸಾಯ ಮಾಡುವ ಒಬ್ಬ ರೈತನು ಅದರ ಪ್ರಥಮ ಹುಟ್ಟುವಳಿಯನ್ನು ತಾನೇ ಅನುಭವಿಸುವನು ಎಂಬ ಅರ್ಥವನ್ನು ಇದು ನೀಡುವಂಥದ್ದಾಗಿದೆ. ಹಾಗಾದರೆ ಒಬ್ಬ ಶಿಷ್ಯನು ವ್ಯವಸಾಯಗಾರನು ಸಹ ಆಗಿದ್ದಾನೆ. ಹಾಗಾದರೆ ಸಾಧಾರಣವಾಗಿ ವ್ಯವಸಾಯಗಾರನಲ್ಲಿರ್ತಕ್ಕಂಥ ಆ ಕ್ವಾಲಿಟಿ ಅಥವಾ ಗುಣಲಕ್ಷಣಗಳು ಏನೆಲ್ಲ ಇರುತ್ತದೆ ಒಂದೊಂದನ್ನಾಗಿ ನೋಡೋಣ. ಮೊದಲನೇದಾಗಿ, ಆ ವ್ಯವಸಾಯಗಾರನು ಅಥವಾ ರೈತನು ಒಂದು ಭೂಮಿಯನ್ನು ನೋಡುವಾಗ ಆ ಭೂಮಿ ಯಾವ ಸ್ಥಿತಿಯಲ್ಲಿ ಇದೆ ಎಂಬುದನ್ನು ಅವನು ಅದರ ಕುರಿತಾಗಿ ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ. ಬಂಡೆಗಳಿಂದ ಕೂಡಿದ, ಕಲ್ಲುಗಳಿಂದ ಕೂಡಿದ, ಮುಳ್ಳುಗಳಿಂದ ಕೂಡಿದ, ಕಳೆಗಳಿಂದ ಕೂಡಿದ, ಬೇಡವಾದ ವಸ್ತುಗಳಿಂದ ಕೂಡಿದ ಒಂದು ಭೂ ಪ್ರದೇಶವನ್ನು ಅವನು ಆರಿಸಿಕೊಂಡು ಆ ಸ್ಥಳವನ್ನು ಸ್ವಚ್ಛಗೊಳಿಸುತ್ತಾನೆ ಮತ್ತು ಬೇಕಾಗಿರ್ತಕ್ಕಂಥ ಆ ಒಂದು ಬೀಜವನ್ನು ಬಿತ್ತುವುದಕ್ಕೆ ಮುಂಚೆ ಸಿದ್ಧತೆಯನ್ನು ಮಾಡುತ್ತಾನೆ. ಹಲ್ಲೆಲೂಯ. ಎರಡನೇದನ್ನು ಗಮನಿಸಿ ನೋಡ್ರಿ. ಈ ರೈತನು ಏನು ಮಾಡ್ತಾನೆ ಅಂದರೆ, ಒಂದು ಬಾರಿ ಆ ಸ್ಥಳವನ್ನು ಸಿದ್ಧಪಡಿಸಿದ ಮೇಲೆ, ಕಳೆಯೆಲ್ಲ ತೆಗೆದ ಮೇಲೆ, ಹೊಲವನ್ನು ಗೈದ ಮೇಲೆ, ಹಂಟೆನ ಒಡೆದ ಮೇಲೆ, ನಂತರವಾಗಿ ಆ ಮಣ್ಣಿನಲ್ಲಿ ಸಾಲುಗಳನ್ನು ಹಾಕಿ ಆ ಸ್ಥಳದಲ್ಲಿ ಬೀಜವನ್ನು ಬಿತ್ತುವುದಕ್ಕಿಂತ ಮುಂಚಿತವಾಗಿ ಎಲ್ಲವನ್ನು ಸಿದ್ಧಪಡಿಸುತ್ತಾನೆ. ತದನಂತರ ಅದಕ್ಕೆ ಬೇಕಾದ ಬೀಜವನ್ನು ಹಾಕುವಂಥದ್ದು, ಗೊಬ್ಬರವನ್ನು ಹಾಕುವಂಥದ್ದು, ಅದಕ್ಕೆ ಬೇಕಾದ ನೀರನ್ನು ಸಹ ನೀಡುವಂಥದ್ದು, ಹೀಗೆ ಹಲವು ಪೋಷಣಾ ಅಂಶಗಳನ್ನು ಕೂಡ ಅಳವಡಿಕೆ ಮಾಡಿಕೊಳ್ಳುತ್ತಾನೆ. ಮಾತ್ರವಲ್ಲದೆ ಅದು ಬೆಳೆಯುತ್ತಾ ಬರುತ್ತಿರುವಾಗ
ಅದು ಉತ್ತಮವಾಗಿ ಬೆಳಿಲಿಕ್ಕೋಸ್ಕರವಾಗಿ ಉತ್ತಮ ಬೆಳವಣಿಗೆ ಹೊಂದುವ ಪರಿಸರವನ್ನ ಅದಕ್ಕೆ ಉಂಟು ಮಾಡಿಕೊಡುತ್ತಾನೆ. ಅದಕ್ಕೆ ಬೇಕಾದ ಎಲ್ಲ ಅಗತ್ಯಗಳನ್ನು ಸಂಧಿಸುತ್ತಾನೆ. ಅದು ಬೆಳೆದು ಫಲ ಕೊಡುವವರೆಗೂ ಅದನ್ನು ಸಂರಕ್ಷಣೆ ಮಾಡುತ್ತಾನೆ, ಕಾಯುತ್ತಾನೆ. ಆ ಒಂದು ಬೀಜ ಬಿತ್ತಿದ ಮೇಲೆ ಉತ್ತಮವಾದ ಬೆಳೆ ಬರಲಿಕ್ಕೋಸ್ಕರವಾಗಿ ಆತನು ಹಿಂಗಾರು ಮಳೆಗಾಗಿ ಕೂಡ ಕಾದಿರುತ್ತಾನೆ. ಒಂದು ಮುಂಗಾರು ಮಳೆ ಬಿದ್ದಾಗ ಹೊಲವನ್ನ ಗೇಯುತ್ತಾನೆ, ಹಿಂಗಾರು ಮಳೆ ಬಿದ್ದಾಗ ಬೆಳೆಯನ್ನ ಎದುರು ನೋಡುತ್ತಿದ್ದಾನೆ. ಹಾಗಾದ್ರೆ ಅರ್ಥ ಏನಂದ್ರೆ, ಒಬ್ಬ ರೈತನು ಬೆಳೆಯನ್ನ ಎದುರು ನೋಡುವಂಥವನಾಗಿದ್ದಾನೆ. ಬೀಜವನ್ನ ಬಿತ್ತಿದ ನಂತರ ಅವನು ನಿರೀಕ್ಷೆಯುಳ್ಳವನಾಗಿರುತ್ತಾನೆ. ಈ ಕಾಲದಲ್ಲಿ ಬೋರ್ ಇದೆ, ಪಂಪ್ ಸೆಟ್ಗಳಿದ್ದಾವೆ, ಈಗ ನೀರನ್ನು ಹಾಯಿಸಿಬಿಡುತ್ತೇವೆ. ಆದರೆ ಹಿಂದಿನ ಕಾಲದಲ್ಲಿ ರೈತರು ಪ್ರತಿ ಬಾರಿ ಬೀಜವನ್ನು ಬಿತ್ತಿದ ನಂತರ ಆಕಾಶದ ಕಡೆಗೆ ತಮ್ಮ ಕಣ್ಗಳನ್ನು ಎತ್ತಿ, ಹಿಂಗಾರು ಮಳೆ ಬರುವುದಿಲ್ಲವೇ, ನಾನು ಬಿತ್ತಿದ ಈ ಬೀಜ ಬೆಳೆ ಕೊಡಲಿಕ್ಕೆ, ಫಲ ಕೊಡಲಿಕ್ಕೆ ಆ ಮಳೆ ಬೇಕಲ್ಲ ಎಂಬುದಾಗಿ ಹಿಂಗಾರು ಮಳೆಗಾಗಿ ನಿರೀಕ್ಷೆಯುಳ್ಳವರಾಗಿ ಇರುತ್ತಿದ್ದರು. ಪ್ರೀತಿಯುಳ್ಳ ದೇವಜನರೇ ಗಮನಿಸಿರಿ, ಆ ನಿರೀಕ್ಷೆಯಲ್ಲಿ ಕೂಡಿರುವಾಗ ಮಳೆ ಬಿದ್ದ ನಂತರ ಅದು ಫಸಲು ಬಂದು ಈಗ ಅದು ಕೊಯ್ಯುವ ಕಾಲಕ್ಕೆ ಬೆಳೆದು ನಿಂತುಕೊಳ್ಳುವಾಗಲೂ ಸಹ ಅವನು ಆ ಸಮಯದಲ್ಲಿ ಅಸಡ್ಡೆ ಮಾಡುವುದಿಲ್ಲ. ಯಾವಾಗ ಸರಿಯಾದ ಸಮಯದಲ್ಲಿ ಅವುಗಳನ್ನು ಕೊಯ್ಯಬೇಕೋ ಅವುಗಳನ್ನು ಕೊಯ್ದು ಅವುಗಳನ್ನು ರಾಶಿ ಮಾಡಿ ತನ್ನ ಕಣಜದಲ್ಲಿ ತುಂಬಿಟ್ಟುಕೊಳ್ಳುತ್ತಾನೆ, ಅದನ್ನು ಅನುಭವಿಸುತ್ತಾನೆ. ಹಲ್ಲೆಲೂಯ. ಒಬ್ಬ ರೈತನು ಇವೆಲ್ಲವನ್ನ ಮಾಡುವಾಗ ಅವನಲ್ಲಿ ಕಾಣುವಂಥದ್ದನ್ನು ಗಮನಿಸ್ರಿ. ಒಂದು, ಪರಿಶ್ರಮ, ಕಷ್ಟವನ್ನು ಪಡುತ್ತಾನೆ. ಅದೆಷ್ಟೋ ರೈತರುಗಳ ಬಗ್ಗೆ ನನಗೆ ಗೊತ್ತದೆ. ಮುಂಜಾನೆ ಎದ್ದು ಹೋಗಿ ಹೊಲದಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ರಾತ್ರಿಯ ವೇಳೆಯಲ್ಲಿ ಅವುಗಳಿಗೆ ನೀರನ್ನು ಕಟ್ಟಲಿಕ್ಕೆ, ನೀರು ಹಾದು ಹೋಗ್ಲಿಕ್ಕೆ ಬೇಕಾದ ವ್ಯವಸ್ಥೆನ ಮಾಡಲಿಕ್ಕೆ ಹೋಗಿ ಕೆಲಸ ಮಾಡುತ್ತಿರುತ್ತಾರೆ. ಹಗಲು ರಾತ್ರಿ ಎಂದು ನೋಡದ ಹಾಗೆ ನಿರಂತರವಾಗಿ ಕೆಲಸಗಳನ್ನು ಮಾಡುತ್ತಿರುತ್ತಾರೆ. ಪರಿಶ್ರಮ ಪಡುವಂಥವರು ಮಾತ್ರವೇ ಅಲ್ಲದೆ ಶ್ರದ್ಧೆಯಿಂದ ಇರುವಂಥವರು, ಅದು ಮಾತ್ರವೇ ಅಲ್ಲದೆ ನಿರೀಕ್ಷೆಯುಳ್ಳಂಥವರು. ತಾವು ಬಿತ್ತಿದ ಆ ಬೀಜ ಪ್ರತಿಫಲ ನಮಗೆ ಸಿಕ್ಕೇ ಸಿಗುವುದೆಂಬ ನಂಬಿಕೆಯೊಂದಿಗೆ, ವಿಶ್ವಾಸದೊಂದಿಗೆ, ನಿರೀಕ್ಷೆಯೊಂದಿಗೆ, ಭರವಸೆಯೊಂದಿಗೆ ಬೀಜವನ್ನು ಬಿತ್ತುವಂಥವರು. ಹಲ್ಲೆಲೂಯ. ಇಷ್ಟೆಲ್ಲ ಒಬ್ಬ ರೈತನಿಗೆ ಕ್ವಾಲಿಟಿ ಇರುವುದಾದ್ರೆ, ಆತ್ಮೀಕ ರೈತನಾಗಿ, ಆತ್ಮೀಕ ವ್ಯವಸಾಯಗಾರನನ್ನಾಗಿ ಒಬ್ಬ ಶಿಷ್ಯನನ್ನು ಕರ್ತನು ತಾನೇ ಕರೆದಿದ್ದಾನೆ. ಪೌಲನು ತಾನೇ ಉಲ್ಲೇಖ ಮಾಡುತ್ತಿದ್ದಾನೆ. ಆಸ್ ಅ ಡಿಸೈಪಲ್ ಅವನು ಒಬ್ಬ ಫಾರ್ಮರ್, ಒಬ್ಬ ರೈತನಾಗಿದ್ದಾನೆ, ವ್ಯವಸಾಯಗಾರನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ದೇವರ ಹೊಲವೆಂಬಂತ ಅಥವಾ ದೇವರ ದ್ರಾಕ್ಷಾ ತೋಟದಲ್ಲಿ ಕೆಲಸ ಮಾಡುತ್ತಿರುವಂಥ ಕೆಲಸಗಾರರಾಗಿರುವಂಥ ಆತ್ಮೀಕ ರೈತರುಗಳಾಗಿರ್ತಕ್ಕಂಥ ನಾನು ಮತ್ತು ನೀವು, ನಿಮ್ಮನ್ನ ಮತ್ತು ನನ್ನನ್ನು ಕರ್ತನು ತಾನೇ ಆರಿಸಿಕೊಂಡು ಈ ಮಹತ್ತರವಾದ ಕೆಲಸವನ್ನು ನಮ್ಮ ಕೈಗಳಲ್ಲಿ ಕೊಟ್ಟಿಟ್ಟಿದ್ದಾನೆ. ಈ ಪ್ರಪಂಚವೆಂಬ ಈ ಹೊಲದಲ್ಲಿ ಕರ್ತನು ತಾನೇ ಉತ್ತಮ ವ್ಯವಸಾಯಗಾರನನ್ನಾಗಿ ನಮ್ಮನ್ನ ಕರೆದಿದ್ದಾನೆ. ನಮ್ಮ ಕೈಗಳಲ್ಲಿ ಈ ಹೊಲದಲ್ಲಿ ಬೀಜವನ್ನು ಬಿತ್ತಲಿಕ್ಕೆ ದೇವರ ವಾಕ್ಯವೆಂಬ ಬೀಜವನ್ನು ತಾನೇ ನಮ್ಮ ಕೈಗಳಲ್ಲಿ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಹಾಗಾದ್ರೆ ನಮಗೆ ಕೊಡಲ್ಪಟ್ಟಿರುವಂಥ ಸ್ಥಳಗಳಲ್ಲಿ, ಸೇವಾ ಕ್ಷೇತ್ರಗಳಲ್ಲಿ ಅಲ್ಲಿರುವಂಥ ಅನೇಕ ಸಮಸ್ಯೆಗಳಿರ್ಬೋದು, ಅಲ್ಲಿರ್ತಕ್ಕಂಥ ಅನೇಕ ತೊಂದರೆಗಳಿರ್ಬೋದು. ಅಲ್ಲಿ ಉತ್ತಮವಾಗಿ ದೇವರ ವಾಕ್ಯವನ್ನು ಬಿತ್ತಿ ಅದರ ಮೂಲಕವಾಗಿ ಪ್ರತಿಫಲವನ್ನು ತರಲಿಕ್ಕೆ ಉತ್ತಮವಾದ ವ್ಯವಸ್ಥೆಗಳಿಲ್ಲದೆ ಇರಬಹುದು. ಮೊದಲ ಹೆಜ್ಜೆ ಒಬ್ಬ ಶಿಷ್ಯನ ಕೆಲಸವೇನೆಂದರೆ, ನಾವುಗಳು ಹೊರಟು ಹೋಗಿ ಹೊಲವನ್ನು ಗೈಯುವಂಥದ್ದು, ಆ ಸ್ಥಳವನ್ನ ಸರಿಯಾದ ರೀತಿಯಲ್ಲಿ ಸಿದ್ಧತೆಗೊಳಿಸುವಂಥದ್ದು, ಬೇಡವಾಗಿರತಕ್ಕಂಥ ಕಲ್ಲುಗಳನ್ನ, ಮುಳ್ಳುಗಳನ್ನ, ಕಳೆಗಳನ್ನ ಅಲ್ಲಿಂದ ಕಿತ್ತೆಸೆದು ಆ ಸ್ಥಳವನ್ನ, ಆ ಗ್ರೌಂಡ್ ಅನ್ನ, ಆ ನೆಲವನ್ನ ಸಿದ್ಧಪಡಿಸುವಂಥದ್ದು. ಈ ಸಿದ್ಧತೆ ಪ್ರಾರ್ಥನೆಯೊಂದಿಗೆ ಕೂಡಿರುವಂಥದ್ದು. ಈ ಸಿದ್ಧತೆ ಪವಿತ್ರಾತ್ಮನ ಸಾನ್ನಿಧ್ಯದಿಂದ ಕೂಡಿರುವಂಥದ್ದು, ಪವಿತ್ರಾತ್ಮನ ನಡೆಸುವಿಕೆಯಿಂದ ಕೂಡಿರುವಂಥದ್ದು. ಈ ಒಂದು ಶುದ್ಧೀಕರಣ ಮತ್ತು ಸಿದ್ಧತೆ. ಪ್ರೀತಿಯುಳ್ಳ ದೇವ ಜನರೇ, ಶಿಷ್ಯನೇ ಗಮನಿಸು. ದೇವರು ನಿನ್ನನ್ನು ಮತ್ತು ನನ್ನನ್ನು ಒಬ್ಬ ಆತ್ಮೀಕ ವ್ಯವಸಾಯಗಾರನನ್ನಾಗಿ ಕರೆದಿದ್ದಾನೆ. ನೀನಿರುವ ಸೇವಾ ಕ್ಷೇತ್ರಗಳಲ್ಲಿ, ಅದು ನಿನ್ನ ಕ್ಷೇತ್ರ, ಅದು ನಿನ್ನ ಹೊಲ, ಆ ಹೊಲದಲ್ಲಿ ಉತ್ತಮವಾದ ವ್ಯವಸಾಯವನ್ನು ಮಾಡಲಿಕ್ಕೆ ಪರಿಸರವಿಲ್ಲದೆ ಇರಬಹುದು.
ಆದರೆ ಅವುಗಳನ್ನು ಶ್ರಮೆ ಪಟ್ಟು ಆ ಸ್ಥಳದಲ್ಲಿ ಪರಿಶ್ರಮವನ್ನು ವಹಿಸಿ ಸ್ಥಳವನ್ನು ಸಿದ್ಧಪಡಿಸುವಂಥದ್ದು, ಶುದ್ಧೀಕರಣ ಮಾಡುವಂಥದ್ದು, ದೇವರಾತ್ಮನ ಸಹಾಯದಿಂದ ಪ್ರಾರ್ಥನಾ ಪೂರ್ವಕವಾಗಿ ಅವೆಲ್ಲವನ್ನು ಸಿದ್ಧಪಡಿಸುವುದಕ್ಕಾಗಿ ಕರ್ತನು ನಮ್ಮನ್ನು ಕರೆದಿದ್ದಾನೆ. ಅದಕ್ಕಾಗಿ ಪವಿತ್ರಾತ್ಮನ ನಡೆಸುವಿಕೆಯೊಂದಿಗೆ ಕೂಡಿದ ಪ್ರಾರ್ಥನಾ ಸಮಯಗಳು ಅದಕ್ಕೆ ಅಧಿಕವಾಗಿ ಬೇಕಾಗಿರುತ್ತದೆ. ಆಮೇನ್, ಹಲ್ಲೆಲೂಯ. ತದನಂತರ ದೇವರಾತ್ಮ ಸಾನ್ನಿಧ್ಯದೊಂದಿಗೆ, ದೇವರಾತ್ಮನ ನಡೆಸುವಿಕೆಯೊಂದಿಗೆ ದೇವರ ವಾಕ್ಯವೆಂಬ ಈ ಬೀಜವನ್ನು ತೆಗೆದುಕೊಂಡು ಹೋಗಿ ಬಿತ್ತಲಿಕ್ಕೆ ಪ್ರಾರಂಭ ಮಾಡುವಂಥದ್ದು. ಹಲ್ಲೆಲೂಯ. ಈ ಲೋಕವೆಂಬ ಹೊಲದಲ್ಲಿ ಅನೇಕ ಜನರು ಈ ಸ್ಥಳದಲ್ಲಿ ಕರ್ತನನ್ನು ಅರಿಯದೆ ಇರುವಾಗ ಅವರ ಹೃದಯಗಳಲ್ಲಿ ದೇವರ ವಾಕ್ಯವನ್ನು ಬಿತ್ತುವಂಥ ಕೆಲಸ, ಆತ್ಮೀಕ ವ್ಯವಸಾಯಗಾರನಾಗಿ, ರೈತನನ್ನಾಗಿ ಕರ್ತನು ತಾನೇ ನಮ್ಮನ್ನು ಕರೆದಿದ್ದಾನೆ. ಈ ವಾಕ್ಯಗಳನ್ನು ಬಿತ್ತುವಾಗ ಕರ್ತನು ಸಿದ್ಧತೆಯನ್ನು ಎದುರು ನೋಡಿದ್ದಾನೆ. ಸಿದ್ಧತೆಯೊಂದಿಗೆ ವಾಕ್ಯಗಳನ್ನು ಬಿತ್ತುವ ವೇಳೆಯಲ್ಲಿ ಪ್ರೀತಿಯುಳ್ಳ ದೇವಜನರೇ ಗಮನಿಸಿರಿ, ಬಿತ್ತುವಂಥದ್ದು ನನ್ನ ಮತ್ತು ನಿಮ್ಮ ಕೆಲಸ. ಅದಕ್ಕೆ ಪೌಲನು ಈ ರೀತಿಯಾಗಿ ಕೂಡ ಆತನು ಉದಾಹರಣೆಯನ್ನು ಹೇಳುತ್ತಾನೆ. ಕೆಲವರು ಬಿತ್ತುತ್ತಾರೆ, ಕೆಲವರು ನೀರನ್ನು ಹೊಯ್ಯುತ್ತಾರೆ, ಆದರೆ ಬೆಳೆಸುವವನು ಮಾತ್ರ ದೇವರೇ. ಅಪೊಲೋಸನ ಕುರಿತಾಗಿಯೂ ಪೇತ್ರನ ಕುರಿತಾಗಿಯೂ ತನ್ನ ಕುರಿತಾಗಿಯೂ ಆತನು ಉದಾಹರಣೆಗೆ ತನ್ನ ಜನರಿಗೆ ಬೋಧನೆಗಳನ್ನು ಹೇಳುವಾಗ, ಗುಂಪುಗಾರಿಕೆಗಳನ್ನು ಮಾಡಿಕೊಂಡು ಅತ್ತ ಇದ್ದ ಅಡ್ಡಾಡುತ್ತಿದ್ದಂಥ ದೇವ ಜನರನ್ನು ಉದ್ದೇಶಿಸಿ ಪೌಲನು ಮಾತನಾಡುವಾಗ ಈ ರೀತಿಯಾಗಿ ಹೇಳ್ತಿದ್ದಾನೆ, ನಾನು ಬೀಜವನ್ನು ಬಿತ್ತಿದೆ, ಅಪೊಲೋಸನು ನೀರನ್ನು ಹೊಯ್ದನು. ಹಲ್ಲೆಲೂಯಾ. ಅಥವಾ ಹೀಗೆ ಹೇಳ್ಬೋದು, ನಾವು ಕೆಲವರು ಬೀಜವನ್ನು ಬಿತ್ತಿದ್ದೇವೆ, ಯಾರೊಬ್ಬರು ನೀರನ್ನು ಹೊಯ್ದಿದ್ದಾರೆ, ಆದರೆ ಬೆಳೆಸುತ್ತಾ ಬರುತ್ತಿರುವ ಆತನು ನಮ್ಮ ಕರ್ತನಾದ ದೇವರು ಮಾತ್ರವೇ. ಹಲ್ಲೆಲೂಯಾ. ವ್ಯವಸಾಯಗಾರನೇ, ಬೀಜವನ್ನು ಬಿತ್ತುವ ಕೆಲಸವನ್ನು ನೀನು ಶ್ರದ್ಧೆಯಿಂದ ಮಾಡುವಾಗ ಅದನ್ನು ಬೆಳೆಸುವ ಕೆಲಸವನ್ನು ಕರ್ತನು ತಾನೇ ಮಾಡುವಂಥವನಾಗಿದ್ದಾನೆ. ಆದರೆ ಇದರಲ್ಲಿ ಒಂದನ್ನು ಗಮನಿಸಿರಿ, ನೀನು ಪರಿಶ್ರಮ ಪಡಲೇಬೇಕು. ಎರಡನೇದಾಗಿ ನೀನು ಎಚ್ಚರವನ್ನು ವಹಿಸಲೇಬೇಕು. ದೇವ ಮಗುವೆ, ನೀನೊಬ್ಬ ವ್ಯವಸಾಯಗಾರನಾಗಿ ನೀವು ಬಿತ್ತಿದ ಬೀಜವು ಉತ್ತಮ ಫಲ ಕೊಡುತ್ತಿದೆಯೋ ಇಲ್ಲವೋ ಎಂಬುದಾಗಿ ಅದನ್ನು ಗಮನಿಸಬೇಕು. ಗಮನಿಸಲಿಕ್ಕೆ ನಾವೇನನ್ನು ಹೇಳುತ್ತೇವೆಂದರೆ, ಆ ಬೀಜ ಅದು ಮೊಳಕೆ ಒಡೆದು ಉತ್ತಮ ಫಲವನ್ನು ಕೊಡಬೇಕಾದ್ರೆ ಉತ್ತಮ ಪರಿಸರದ ಅವಶ್ಯಕತೆ ಇದೆ. ಅದಕ್ಕೆ ಕೆಲವು ಬಾರಿ ಆ ಬೀಜ ಉತ್ತಮವಾಗಿ ಬೆಳಲಿಕ್ಕೆ ಒಂದು ಒಳ್ಳೆ ಪರಿಸರ ಇರುವುದಿಲ್ಲ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಾಮ್ಯದಲ್ಲಿ ನಮಗೆ ಈ ರೀತಿಯಾಗಿ ಹೇಳಿದ್ದಾನೆ. ಬೀಜವನ್ನು ಬಿತ್ತಲಿಕ್ಕೆ ಹೊರಟು ಹೋದಂಥ ಆತನ ಕುರಿತಾಗಿ ಸಾಮ್ಯದಲ್ಲಿ ನಾವು ನೋಡುತ್ತೇವೆ, 4 ವಿಧವಾದಂಥ ಸ್ಥಳಗಳಲ್ಲಿ ಬಿದ್ದಂಥ ಬೀಜಗಳೆಂಬುದಾಗಿ. ಅದರಲ್ಲಿ ಒಂದು ಬೀಜದ ಬಗ್ಗೆ ನಾವು ನೋಡುತ್ತೇವೆ. ಆ ಒಂದು ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿದ್ದು ಹೋದಂಥ ಆ ಒಂದು ಬೀಜ ಉತ್ತಮ ಪರಿಸರವಿಲ್ಲ ಇದಕ್ಕೆ ಬೆಳೆಯಲಿಕ್ಕೆ, ಎಲ್ಲವೂ ಅಡಗಿಸುವಂತಹ ಸ್ಥಳದಲ್ಲಿ ಬಿದ್ದು ಹೋಗಿದೆ. ಕೆಲವು ಬಾರಿ ಬಿತ್ತಲ್ಪಟ್ಟ ವಾಕ್ಯವು ಅನೇಕರಿಂದ ಅನೇಕ ವಿಷಯಗಳಿಂದ ಅಡಗಿಸಲ್ಪಡಲಿಕ್ಕೆ ಪ್ರಯತ್ನ ಪಡುವಂಥ ಸ್ಥಳದಲ್ಲಿ ಸಿಕ್ಕಿಕೊಂಡಿರಬಹುದು. ಕೆಲವು ಬೀಜಗಳು ಬಂಡೆಯ ನೆಲದ ಮೇಲೆ ಬಿದ್ದು ಬೇಗನೆ ಮೊಳಕಂತೆ ಕಂಡು ಬರ್ತವೆ, ಬೇಗನೆ ಒಣಗಿ ಹೋಗುತ್ತವೆ. ಇಂಥ ಪರಿಸ್ಥಿತಿಗಳು ಇರುವಾಗ ನಾವು ಗಮನ ಇಟ್ಟು ನೋಡಬೇಕು. ಈ ಬೀಜವು ಉತ್ತಮ ಫಲವನ್ನು ಕೊಡಲಿಕ್ಕೆ ನಾನೊಂದು ಉತ್ತಮವಾದ ಪರಿಸರವನ್ನು ಉಂಟು ಮಾಡಬೇಕು. ಒಬ್ಬ ಆತ್ಮಿಕ ವ್ಯವಸಾಯಗಾರನ ಬಹು ಪ್ರಾಮುಖ್ಯವಾದ ಕೆಲಸ ಪರಿಶ್ರಮ ಪಡುವುದು ಮಾತ್ರವೇ ಅಲ್ಲದೆ ಆ ಬೀಜವು ಉತ್ತಮವಾಗಿ ಬೆಳಲಿಕ್ಕೆ ಬೇಕಾದಂಥ ಪರಿಸರವನ್ನು ಉಂಟು ಮಾಡಿಕೊಡುವಂಥದ್ದು. ಆ ಪರಿಸರ ಉಂಟಾಗಲಿಕ್ಕೆ ವ್ಯವಸಾಯಗಾರನಾಗಿರ್ತಕ್ಕಂಥ ನೀವುಗಳು ಮತ್ತು ನಾನು ಪವಿತ್ರಾತ್ಮನೊಂದಿಗೆ ನಡೆಸಲ್ಪಡುವಾಗ ಆ ಒಂದು ಉತ್ತಮವಾದ ಪರಿಸರ ಉಂಟಾಗಲಿಕ್ಕೆ ಸಾಧ್ಯ. ಮೂರನೇದಾಗಿ ಗಮನಿಸಿರಿ, ಆ ಬೀಜ ಮೊಳಕೆ ಒಡೆದು ಬೆಳೆಯುತ್ತಾ ಬರುತ್ತಿರುವಾಗ ಅದಕ್ಕೆ ಬೇಕಾದಂಥ ಪೋಷಣೆಗಳನ್ನು ಕೊಡಬೇಕು. ಗೊಬ್ಬರವನ್ನು ಹಾಕುವಂಥದ್ದು, ನೀರನ್ನು ಹಾಕುವಂಥದ್ದು, ಇವೆಲ್ಲವೂ ನಡೆಯುತ್ತಲೇ ಇರಬೇಕು. ದೇವರ ವಾಕ್ಯವನ್ನು ಬಿತ್ತಿದ ಮೇಲೆ ಅದನ್ನು ಬೆಳೆಸುವ, ಪೋಷಣೆ ಮಾಡುವ ಆಸಕ್ತಿ
ಶಕ್ತಿಯುಳ್ಳಂತಹ ಒಬ್ಬ ವ್ಯವಸಾಯಗಾರನನ್ನು ಕರ್ತನು ತಾನೇ ಹುಡುಕುತ್ತಿದ್ದಾನೆ. ಸಮಯಕ್ಕೆ ಸರಿಯಾಗಿ, ಆಯಾ ಸಮಯಕ್ಕೆ ಸರಿಯಾಗಿ ಬೇಕಾದ ಉಪದೇಶಗಳನ್ನು, ಬೇಕಾದ ಸಂದೇಶಗಳನ್ನು, ಬೇಕಾದ ಸಂಗತಿಗಳನ್ನು ತನ್ನ ಜನರಿಗೆ, ವಾಕ್ಯವನ್ನು ಕೇಳುತ್ತಿರುವ ತನ್ನ ಜನರಿಗೆ ಸಾರಿ ಹೇಳುವ, ಉತ್ತಮವಾದ ರೀತಿಯಲ್ಲಿ ಅವರ ಮುಂದೆ ವಾಕ್ಯದ ಶ್ರೇಷ್ಠತೆಯನ್ನು ತೋರ್ಪಡಿಸುವ ದೇವ ಜನರು, ಅಂತ ಆತ್ಮಿಕ ವ್ಯವಸಾಯಗಾರನನ್ನ ಕರ್ತನು ತಾನು ಹುಡುಕುತ್ತಿದ್ದಾನೆ. ದೇವ ಮಗುವೆ, ನೀನೊಬ್ಬ ವ್ಯವಸಾಯಗಾರನು, ಆತ್ಮಿಕ ರೈತನು. ಅಂತ ಒಂದು ಶ್ರೇಷ್ಠ ಜವಾಬ್ದಾರಿಯನ್ನು ನಾವು ಹೊಂದಿಕೊಂಡಿದ್ದೇವೆ. ಈ ಪೋಷಣೆ ಮಾಡುತ್ತಾ ಇರುವಾಗ ಅದು ಒಂದು ದಿನ ಬೆಳೆದು ನಿಂತುಕೊಳ್ಳುತ್ತದೆ. ಬೆಳೆದು ನಿಂತುಕೊಂಡ ತಕ್ಷಣ ಒಂದು ದಿನ ಅದು ಕೊಯ್ಲಿಗೆ ಬಂದು ತಲುಪುತ್ತದೆ. ಇಲ್ಲಿ ಗಮನ ಹರಿಸಬೇಕು ನೀವು. ಬೆಳೆಸುವುದು ಮಾತ್ರವಲ್ಲದೆ, ಪೋಷಣೆ ಮಾಡುವುದು ಮಾತ್ರವಲ್ಲದೆ, ಉತ್ತಮ ಪರಿಸರ ಉಂಟು ಮಾಡುವುದು ಮಾತ್ರವೇ ಅಲ್ಲದೆ, ಬೆಳೆದು ನಿಂತುಕೊಂಡ ಮೇಲೆ ಅದನ್ನು ಕೊಯ್ಯುವುದು ಬಹಳ ಪ್ರಾಮುಖ್ಯ. ಇವತ್ತಿನ ದಿನಗಳಲ್ಲಿ ನಾವು ನೋಡ್ತೇವೆ, ಇದ್ದಕ್ಕಿದ್ದ ಹಾಗೆ ಮಳೆ ಬರುತ್ತೆ, ಇದ್ದಕ್ಕಿದ್ದ ಹಾಗೆ ಗಾಳಿ ಬೀಸುತ್ತೆ, ಏನೋ ಒಂದು ಸಂಗತಿ ನಡೆದು ಹೋಗುತ್ತದೆ. ಬೆಳೆದು ಇದೇನು ತೆನೆಗಳು ಒಡೆದು ಚೆನ್ನಾಗಿ ಕೊಯ್ಲಿಗೆ ಬಂದಿರುವ ಸಮಯದಲ್ಲಿ ಅವೆಲ್ಲ ಮುಗುಚಿ ಬೀಳುತ್ತವೆ, ಕೆಳಕ್ಕೆ ಬಿದ್ದು ಹಾಳಾಗಿ ಹೋಗ್ತದೆ. ಕಾರಣ ಅಂದರೆ ಸರಿಯಾದ ಸಮಯಕ್ಕೆ ಅದನ್ನು ಕೊಯ್ಯಲಾಗಲಿಲ್ಲ. ಅನೇಕ ವೇಳೆಗಳಲ್ಲಿ ಅದೇ ತಪ್ಪನೆ ಕೆಲವು ರೈತರುಗಳ ಜೀವಿತದಲ್ಲಿ ನಡೆದಿದ್ದಾವೆ. ನಮ್ಮಲ್ಲೇ ಕೂಡ ಅನೇಕ ಆತ್ಮೀಕ ವ್ಯವಸಾಯಗಾರರಾಗಿ ರೈತರಾಗಿರುವ ನಾವುಗಳು ಇದೇ ತಪ್ಪುಗಳನ್ನೇ ಮಾಡುತ್ತಿದ್ದೇವೆ. ಸರಿಯಾದ ಸಮಯಕ್ಕೆ ಕೊಯ್ಯಬೇಕು. ಅದಕ್ಕೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಈ ರೀತಿಯಾಗಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ: ಸುಗ್ಗಿ ಕಾಲದಲ್ಲಿ ನಿದ್ರೆ ಮಾಡುವನು ಶಾಪಗ್ರಸ್ತನಾಗಿದ್ದಾನೆ. ಸುಗ್ಗಿ ಕಾಲದಲ್ಲಿ ಆಸಕ್ತಿಯಿಂದ, ಶ್ರದ್ಧೆಯಿಂದ, ಎಚ್ಚರದಿಂದ ಸಮಯಕ್ಕೆ ಸರಿಯಾಗಿ ಅವುಗಳನ್ನು ಕೊಯ್ಯುವ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಆತ್ಮೀಕ ವ್ಯವಸಾಯಗಾರನೇ, ಕೊಯ್ಲಿನ ಸಮಯ ಬಂದಿರುವಾಗ, ಕೊಯ್ಲಿನ ಕಾಲದಲ್ಲಿ ನಾವುಗಳು ಕೈಗಳನ್ನು ಕಟ್ಟಿಕೊಂಡು ಕುಳಿತುಕೊಳ್ಳುವ ಸಮಯವಲ್ಲ, ಸೋಮಾರಿತನದಿಂದ ಕೂಡಿರುವ ಸಮಯವಲ್ಲ. ಅನೇಕ ವೇಳೆಗಳಲ್ಲಿ ಕೆಲವು ರೈತರುಗಳು ಸೋಮಾರಿತನದಿಂದ ಹೋಗಿ ತಮ್ಮ ಹೊಲದಲ್ಲಿ ಆ ಕೆಲಸಗಳನ್ನು ಮಾಡಲಿಕ್ಕೆ ಆಗದೇ ಇರುವುದರಿಂದ ಉತ್ತಮವಾದ ಬೆಳವಣಿಗೆ ಅಲ್ಲಿ ಕಾಣೋದೇ ಇಲ್ಲ. ಆದ್ದರಿಂದ ಈಗ ದೇವರು ತಾನೇ ನಮ್ಮನ್ನು ನೋಡಿ ಹೇಳುವಂಥ ಒಂದು ಮಾತನ್ನು ಗಮನಿಸಿರಿ. ಕರ್ತನ ವಾಕ್ಯವಿರುತ್ತದೆ, ಈ ವ್ಯವಸಾಯಗಾರನ ಹುಟ್ಟುವಳಿಲಿ ಮೊದಲನೇ ಆ ಕಷ್ಟದ ಪಾಲು ಆ ಕೆಲಸ ಮಾಡಿದವನಿಗೆ, ರೈತನಿಗೆ ಸಿಗುವಂಥದ್ದಾಗಿದೆ. ನಮಗೆ ಈ ಪಾಲನ್ನು ಅನುಭವಿಸಬೇಕಾದ್ರೆ, ನಾವು ಇದರ ಆ ಒಂದು ಕೊಯ್ಲನ್ನು ಅನುಭವಿಸಬೇಕಾದ್ರೆ ಉತ್ತಮ ವ್ಯವಸಾಯಗಾರನ ಗುಣಲಕ್ಷಣಗಳು ನಮಗೆ ಬೇಕು. ಈಗ ಕೊಯ್ಯುವ ಸಮಯದಲ್ಲಿ ಕೊಯ್ಯಬೇಕು, ಕೂಡಿಸಿಡಬೇಕು, ಕಣಜಲ್ಲಿ ತುಂಬಿಟ್ಟುಕೊಳ್ಳಬೇಕು, ರಾಶಿಯನ್ನು ಮಾಡಬೇಕು. ಇವೆಲ್ಲವನ್ನು ಮಾಡುವಾಗ ಆ ಬೀಜವು ತಾನೇ ಪುನಃ ಬಿತ್ತಲ್ಪಡಲಿಕ್ಕೂ, ಪುನಃ ಅವುಗಳಿಂದ ಉತ್ತಮ ಫಲವನ್ನು ಕೊಡಲಿಕ್ಕೂ ಆ ಬೀಜಗಳು ಮತ್ತು ನಮ್ಮ ಆಹಾರಕ್ಕೂ ಆ ಬೀಜಗಳು ಉಪಯೋಗವಾಗಿರ್ತದೆ. ಹಾಗಿರುವ ಪಕ್ಷದಲ್ಲಿ ದೇವಜನರೇ, ಇಂದು ಆತ್ಮೀಕ ವಲಯದಲ್ಲಿ ದೇವರ ವಾಕ್ಯವನ್ನು ಬಿತ್ತುತ್ತಾ ಇರುವಾಗ, ಸೂಕ್ತ ಸಮಯದಲ್ಲಿ ಕೊಯ್ಯುವ ಆ ಕಾಲದಲ್ಲಿ ನಾವುಗಳು ಮಲಗಬಾರದು, ನಾವು ಅವುಗಳನ್ನು ಬಿಟ್ಟು ಬಿಡಬಾರದು, ಸೋತು ಹೋಗಬಾರದು, ಗಮನ ಹರಿಸದೇ ಇರಬಾರದು. ಅವುಗಳನ್ನು ಗಮನ ಹರಿಸಬೇಕು. ಆಗಲೇ ನಾನು ಹೇಳಿದ್ನಲ್ಲ, ರೈತನ ಮತ್ತೊಂದು ಕ್ವಾಲಿಟಿ, ಅವನ ನಿರೀಕ್ಷೆಯುಳ್ಳವನಾಗಿರುತ್ತಾನೆ. ಈ ಕೊಯ್ಲಿನ ಕಾಲದವರೆಗೂ ದೇವರೇ, ನನ್ನ ಈ ಕೊಯ್ಲು ಉತ್ತಮವಾಗಿ ಬರಬೇಕೆಂಬುದಾಗಿ ನಿರೀಕ್ಷೆಯುಳ್ಳವನಾಗಿರುತ್ತಾನೆ. ಎಷ್ಟು ಜನ ಆ ನಿರೀಕ್ಷೆ ನಮ್ಮಲ್ಲಿದೆ. ಬೀಜವನ್ನು ಬಿತ್ತಿದ್ದೇವೆ, ನಿರೀಕ್ಷೆ ಇಟ್ಟಿದ್ದೇವೆ, ಬೆಳೆಸುವವನು ಕರ್ತನೆ. ಈಗ ಬೆಳೆದು ನಿಂತಿದೆ, ಕೊಯ್ಯುವ ಸಮಯ, ಕೊಯ್ಯಬೇಕಾಗಿದೆ, ಕೊಯ್ದ ನಂತರ ಕೂಡಿಸಿಡಬೇಕಾಗಿದೆ. ಹಲ್ಲೆಲೂಯಾ. ಹಾಗಿರುವುದಾದರೆ ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಆತ್ಮೀಕ ವ್ಯವಸಾಯಗಾರನಾಗಿ ನಾವು ನಮ್ಮ ಕರ್ತವ್ಯಗಳನ್ನು ಮಾಡುತ್ತಿದ್ದೇವಾ? ಒಬ್ಬ ಆತ್ಮೀಕ ವ್ಯವಸಾಯಗಾರರಾಗಿ ಉತ್ತಮವಾದ ಪೋಷಣೆಗಳನ್ನು ಮಾಡುತ್ತಿದ್ದೇವಾ? ಸರಿಯಾದ ಸಮಯಕ್ಕೆ ಬೇಕಾದ ಆ ಪರಿಸರವನ್ನು ಉಂಟು ಮಾಡುತ್ತಿದ್ದೇವಾ? ಉತ್ತಮ ಬೆಳವಣಿಗೆ ಬರಲಿಕ್ಕೆ ಸರಿಯಾದ ಸಮಯದಲ್ಲಿ ಕೊಯ್ಯುತ್ತಿದ್ದೇವಾ? ಒಂದು ವೇಳೆ ಎಲ್ಲಾದರೂ ಒಂದು ಕಡೆ ಸೋತಿರುವುದಾದರೆ, ಉತ್ತಮ ರೈತನಾಗಿ, ವ್ಯವಸಾಯಗಾರನಾಗಿ ದೇವರ ರಾಜ್ಯದಲ್ಲಿ ನಾನು ಕಂಡು ಬರುತ್ತಿಲ್ಲ ಎಂಬುದಾಗಿ ಒಂದು ವೇಳೆ ನಿಮಗನಿಸುವುದಾದರೆ, ಕರ್ತನೇ, ಒಬ್ಬ ವ್ಯವಸಾಯಗಾರನ ಹಾಗೆ ನಾನು ನಿರಂತರವಾಗಿ ನಿನ್ನ ಬಳಿಯಲ್ಲಿ ಕಾದಿರುವೆ, ನಿನ್ನನ್ನು ಎದುರು ನೋಡುವೆ, ಬಿತ್ತುವೆ, ನಿರೀಕ್ಷಿಸುವೆ ಮತ್ತು ಕಾದಿರುವೆ, ಸರಿಯಾದ ಸಮಯಕ್ಕೆ ಕೊಯ್ಯುವೆ.
ಕಣಜದಲ್ಲಿ ತುಂಬಿಟ್ಟುಕೊಳ್ಳುವೆ. ಹಲ್ಲೆಲೂಯಾ. ದೇವರ ರಾಜ್ಯದಲ್ಲಿ ಅನೇಕ ಆತ್ಮಗಳು, ಅನೇಕ ಜನರು ಕರ್ತನ ರಾಜ್ಯದಲ್ಲಿ ಸೇರಿ ಬರಲಿಕ್ಕೆ ಕರ್ತನು ತಾನೇ ನಿಮ್ಮನ್ನು ವ್ಯವಸಾಯಗಾರನಾಗಾರಿಸಿಕೊಂಡು ಈ ವಾಕ್ಯಂಬಂಥ ಬೀಜವನ್ನು ನಿಮ್ಮ ಕೈಗಳಲ್ಲಿ ಕೊಟ್ಟಿದ್ದಾನೆ. ಇದನ್ನು ತೆಗೆದುಕೊಂಡು ಹೋಗೋನುವೆ, ವಾಕ್ಯಗಳನ್ನು ಬಿತ್ತೋನುವೆ, ಪುನಃ ಒಂದು ದೊಡ್ಡ ಕೊಯ್ಲನ್ನು ಕೊಯ್ಯೋನುವೆ. ಬನ್ನಿರಿ ಹಾಗಾದರೆ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಪರಲೋಕದ ಜೀವಳ ತಂದೆಯಾದ ದೇವರೇ, ನಿನ್ನ ಕರೆಗಳಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತಿದ್ದೇವೆ. ಒಬ್ಬ ಉತ್ತಮವಾದ ವ್ಯವಸಾಯಗಾರನಾಗಿ, ರೈತನಾಗಿ ನಾನಿರುವ ಹಾಗೆ, ನಾವೆಲ್ಲರೂ ಇರುವ ಹಾಗೆ ನಮಗೆ ನಿನ್ನ ಕೃಪೆಯನ್ನು ತೋರಿಸು. ಒಂದು ವೇಳೆ ಸ್ವಾಮಿ ನಾವು ಆ ಸೂಕ್ತ ಸಮಯವನ್ನು ಕಳೆದುಕೊಂಡಿರ್ಬೋದು, ಈಗಲಾದರೂ ಈ ಸಮಯದಲ್ಲಿ ನಿನ್ನಲ್ಲಿ ಮೊರೆ ಇಡುತ್ತಿದ್ದೇವೆ. ನಮಗೆ ಬೇಕಾದಂಥ ಉತ್ತಮ ಕೊಯ್ಲಿನ ಅನುಭವವನ್ನು ಕೊಡ್ರಿ, ಉತ್ತಮ ಬೀಜವನ್ನು ಬಿತ್ತುವ ಅನುಭವವನ್ನು, ಕೊಯ್ಯುವ ಅನುಭವವನ್ನು ನಮಗೆ ಕಟ್ಟಲೇಡ್ರಿ. ಈ ಮೂಲಕ ನಿನ್ನ ರಾಜ್ಯದಲ್ಲಿ, ನಿನ್ನ ಕಣಜದಲ್ಲಿ ಅನೇಕ ಹೊಸ ಬೀಜಗಳು ಅಥವಾ ದೇವರ ರಾಜ್ಯದಲ್ಲಿ ದೇವ ಜನರು ಕೂಡಿ ಬರಲಿಕ್ಕೆ ಬೇಕಾದ ಕೃಪೆಯನ್ನು ಕಟ್ಟಲೇಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನು ತಾನೇ ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.